ನಮಸ್ಕಾರ. ಇವತ್ತಿನ ದಿವಸ ನಾನು ಬರದ ನಾಡೆ ಅಂತ ಫೇಮಸ್ ಆಗಿರ್ತಕ್ಕಂಥ ಸಿರಾ ತಾಲೂಕಿನಲ್ಲಿದ್ದೀನಿ. ಈ ಸಿರಾ ತಾಲೂಕು ತುಮಕೂರು ಜಿಲ್ಲೆಗೆ ಸೇರುತ್ತೆ. ಈ ಸಿರಾ ತಾಲೂಕು ನೀರಿನ ಬವಣೆಯನ್ನು ತುಂಬ ವರ್ಷಗಳಿಂದ ಎದುರಿಸ್ತಾ ಇದೆ. ಈಗ ನಾವು ನಿಂತಿರೋ ಜಾಗ ನೋಡಿ, ಇದೊಂದು ಕಾವಲು ಅಂತ ಹೇಳ್ತೀವಿ. ಇದು ಒಂದು ಮನುಮೇಗೌಡನ ಪಾಳ್ಯ ಅಂತ ಹಳ್ಳಿ ಸಿರಾ ತಾಲೂಕಿನಲ್ಲಿ, ಆ ಹಳ್ಳಿನಲ್ಲಿದ್ದೀನಿ ನೋಡಿ. ಇದು ಎಷ್ಟು ರ್ಯಾಂಪ್ಯಾಂಟಾಗಿ ಹಬ್ಕೊಂಡಿದೆ ಈ ಸೀಮೆ ಜಾಲಿ ಅಂತ ಹೇಳ್ತೀವಿ. ಇದನ್ನು ಬಳ್ಳಾರಿ ಜಾಲಿ ಅಂತಲೂ ಸಹ ನಾವು ಹೇಳ್ತೀವಿ. ಸೊ ಇದು ಈ ಸಿರಾ ತಾಲೂಕಿನಲ್ಲಿ ಎಲ್ಲೆಲ್ಲಿ ನೀರು ಕಡಿಮೆ ಇದೆ, ಎಲ್ಲೆಲ್ಲಿ ಒಂದು ಸ್ವಲ್ಪ ವ್ಯವಸಾಯವನ್ನು ಮಾಡ್ತಾ ಇಲ್ಲ ರೈತರುಗಳು, ಜಾಗನ ಹಾಗೆ ಫ್ಯಾಲೋ ಬಿಟ್ಟಿದ್ದಾರೆ, ಅಂಥ ಕಡೆ ಇದು ರ್ಯಾಂಪ್ಯಾಂಟಾಗಿ ಹಬ್ಬಿದೆ. ಎಲ್ಲ ಕಡೆ ಹಬ್ಬಿ ನೋಡಿ, ಇದು ಹೆಂಗೆ ಒಂಥರ ಇದು ವೀಡ್, ಇದು ಒರೇಸಿಯಸ್ ವೀಡ್. ಎಲ್ಲಿ ಏನು ಬೆಳೆಯೋದಿಲ್ಲ, ಎಲ್ಲಿ ಖಾಲಿ ಬಿಡ್ತಾರೆ ಜಾಗ, ಅಲ್ಲಿ ಒಂದು ಸ್ವಲ್ಪ ದಿವಸ ಯಾರು ಏನು ಕ್ಲೀನ್ ಮಾಡಲಿಲ್ಲ ಅಂದರೆ ಈ ಸೀಮೆ ಜಾಲಿ ಬೆಳ್ಕೊಂಡ್ಬಿಡುತ್ತೆ. ಆಮೇಲೆ ಈ ಸೀಮೆ ಜಾಲಿಯನ್ನು ತೆಗೆಯೋದು ತುಂಬ ಕಷ್ಟ. ಎಷ್ಟೋ ಜನ ರೈತರು ಈ ಸೀಮೆ ಜಾಲಿ ಬೆಳ್ಕೊಂಡಿರೋ ಹೊಲ ಇಟ್ಕೊಂಡು ನಮ್ದು ಇಷ್ಟು ಎಕರೆ ಇದೆ, ಅಷ್ಟು ಎಕರೆ ಇದೆ ಅಂತ ಹೇಳ್ತಾರೆ, ಬಟ್ ಏನು ವ್ಯವಸಾಯ ಮಾಡೋಕ್ಕಾಗದೆ ಅಂತ ಒಂದು ಪರಿಸ್ಥಿತಿ ಇದೆ. ಸೊ ಇದು ಬ್ರಿಟಿಷ್ ಕಾಲದಲ್ಲಿ ನಮ್ಮ ದೇಶಕ್ಕೆ ಬಂತು. 1870ರಲ್ಲಿ ಇದು ಬಂತು. ಆಗ ಇದನ್ನು ಅಫಾರೆಸ್ಟ್ರೇಷನ್ ಪ್ರೋಗ್ರಾಮ್ ನಡಿನಲ್ಲಿ ತಂದಿದ್ದಾರೆ. ಇದನ್ನು ಆಳಕ್ಕೆ ಹೋಗಿ ಅಂಡರ್ಗ್ರೌಂಡ್ ವಾಟರ್ ಏನು ಅಂತರ್ಜಲ ಇರುತ್ತೆ ಅದನ್ನು ಹೀರ್ಕಿಣುತ್ತೆ ಇದು. ಸೊ ಇದು ಬೆಳೆದ ಕಡೆ ಅಂತರ್ಜಲ ಮಟ್ಟ ಸಹ ಕಡಿಮೆ ಆಗುತ್ತೆ. ಅದೇ ರೀತಿ ಇದ್ರ ರೆಗ್ಯುಲರ್ ಕನ್ಸಂಪ್ಷನ್ ಅಥವಾ ಇದನ್ನು ಉಪಯೋಗಿಸ್ತಾ ಯಾರಾದರೂ ತಿಂತಾ ಇದ್ದಾರೆ, ಈಗ ಕುರಿಗಳಿರ್ಬೋದು, ಮೇಕೆಗಳಿಗಿರ್ಬೋದು, ಇದನ್ನು ತಿನ್ನಿಸ್ತಾರೆ. ಪ್ರೊಲಾಂಗ್ಡ್ ಕನ್ಸಂಪ್ಷನ್, ತುಂಬ ವರ್ಷಗಳು ಇದನ್ನು ಬಳಸ್ತಾ ಹೋದಾಗ ಇದು ಟಾಕ್ಸಿಸಿಟಿ ಆಗುತ್ತೆ, ಇದರಿಂದ ಸೈಡ್ ಎಫೆಕ್ಟ್ಸು ಜಾಸ್ತಿ ಆಗುತ್ತೆ. ಆದರೆ ಇದನ್ನು ತುಂಬ ಜನ ನಮ್ಮ ರೈತರುಗಳು ತಮ್ಮ ಕುರಿ ಮತ್ತು ಮೇಕೆಗಳಿಗೆ ಇದು ಒಳ್ಳೆಯ ಆಹಾರ ಅಂತ ಹೇಳ್ಬಿಟ್ಟು ಉಪಯೋಗಿಸ್ತಿದ್ದಾರೆ ಈಗ. ಅದೇ ರೀತಿ ಇದನ್ನು ನಮ್ಮ ಸರ್ಕಾರಗಳು ಇದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಆದರೆ ಇದನ್ನು ನಿರ್ಮೂಲನೆ ಮಾಡೋದು ತುಂಬ ಕಷ್ಟ. ಒಂದು ಸರಿ ಬೆಳ್ಕೊಂತು ಅಂದರೆ ಇದು ಹೋಗೋದಿಲ್ಲ, ಪ್ರತಿ ವರ್ಷವೂ ಬರ್ತಲೇ ಇರುತ್ತೆ. ಇತ್ತೀಚೆಗೆ ಏನು ಮಾಡ್ತಾರೆ, ಕೆಲವೊಂದು ಕಡೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಈ ಒಂದು ಸೀಮೆ ಜಾಲಿ ಗಿಡಗಳನ್ನು ರೈತರುಗಳ ಹತ್ರ ಕೆಲವರು ಫ್ರೀಯಾಗಿ ತಗೊತಾರೆ. ಅದು ಸುಮ್ಮನೆ ಕಟ್ ಮಾಡಿದರೆ ಸಾಕು ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಕೊಡ್ತಾರೆ. ಕೆಲವರು ದುಡ್ಡನ್ನು ಕೊಟ್ಟು ಸಹ ತಗೊಂಡು ಇದನ್ನು ಸುಟ್ಟು ಕಟ್ ಮಾಡಿ ಇದನ್ನು ಒಣಗಿಸಿ ಇದನ್ನು ಸುಟ್ಟು ಅದರಿಂದ ಇದ್ಲು ಮಾಡಿ ಇದ್ದಲನ್ನು ಮಾರಾಟ ಮಾಡ್ತಾರೆ ಬೇರೆ ಬೇರೆ ಹೋಟೆಲ್ಗಳಿಗೆ, ಬೇರೆ ಬೇರೆ ಎಲ್ಲೆಲ್ಲಿ ಇಂಧನದ ಅವಶ್ಯಕತೆ ಇದೆ ಅಂಥ ಕಡೆ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಆದರೆ ಇದು ಒಂದು ಶಾಪ. ಈ ಒಂದು ತಾಲ್ಲೂಕಲ್ಲಿ ಈ ಸೀಮೆ ಜಾಲಿ ಎಷ್ಟು ಹಬ್ಬಿದೆ ಅಂದರೆ, ಇದು ಹಬ್ಬಿದ ಮೇಲೆ ಅದನ್ನು ಒಂದು ವನವಾಗಿ ಕಾಣುತ್ತೆ, ಒಂಥರ ಒಂದು ಕಾಡು ಥರ ಕಾಣ್ತಾ ಇರುತ್ತೆ ಎಲ್ಲ ಕಡೆಯೂ. ಸೊ ಇದನ್ನು ತೆಗೆಯೋದು ಸಹ ತುಂಬ ಕಷ್ಟ, JCB ಇಳಿಸ್ಬೇಕು, ತುಂಬ ಖರ್ಚನ್ನು ಮಾಡಬೇಕು. ಹಾಗಾಗಿ ರೈತರು ಇನ್ಮುಂದೆ ಆದರೂ ಎಚ್ಚರಿಕೆ ವಹಿಸಿ ತಮ್ಮ ಭೂಮಿನಲ್ಲಿ ಒಳ್ಳೆಯ ವ್ಯವಸಾಯ ಮಾಡಬೇಕು, ಭೂಮಿಯನ್ನು ಉಳಿಸ್ಕೋಬೇಕು, ಭೂಮಿನಲ್ಲಿ ಒಂದು ಫಲವತ್ತತೆಯನ್ನು ಮೇಂಟೈನ್ ಮಾಡಬೇಕು, ಅಂತರ್ಜಲವನ್ನು ಮೇಂಟೈನ್ ಮಾಡಬೇಕು ಅಂದರೆ ಈ ಸೀಮೆ ಜಾಲಿಯನ್ನು ನಿರ್ಮೂಲನೆ ಮಾಡಬೇಕಾಗಿದೆ. ಸೊ ಈಗ ನಾನು ಅದನ್ನು ಹೇಗೆ ಸುಡ್ತಾರೆ ಅನ್ನೋದನ್ನು ಸಹ ತೋರಿಸ್ತೀನಿ ನಿಮಗೆ. ಸೊ ಈಗ ನಾನು ಸೀಮೆ ಜಾಲಿ ಬಗ್ಗೆ ಹೇಳಿದೆ. ಈಗ ಆ ಸೀಮೆ ಜಾಲಿಯನ್ನು ಈ ಥರ ಮಹಾರಾಷ್ಟ್ರದಿಂದ ಬಂದು ಕೆಲವರು ಇದನ್ನು ರೈತರ ಹೊಲಗಳಲ್ಲಿ ಪರ್ಚೇಸ್ ಮಾಡ್ತಾರೆ. ಅಂದರೆ ಈ ಗಿಡಗಳನ್ನ ಇಷ್ಟು ಗಿಡಕ್ಕೆ ಇಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿ ಈ ಥರ ಇದ್ದಲನ್ನು ಮಾಡ್ತಾರೆ. ಸೊ ಈಗ ಇದ್ಲು ಮಾಡೋ ಯೂನಿಟ್ ಇಲ್ಲೇ ಇದೆ. ಸೊ ಅದಕ್ಕೆ ಈ ಥರದ ಸೀಮೆ ಜಾಲಿ, ಸ್ವಲ್ಪ ದಪ್ಪ ಇರೋವಂಥ ಸೀಮೆ ಜಾಲಿಯನ್ನು, ಈ ಥರ ದಪ್ಪ ಇರೋವಂಥ ಸೀಮೆ ಜಾಲಿಯನ್ನು ಶೇಖರಣೆ ಮಾಡಿ ಅದನ್ನು ಇದರಲ್ಲಿ ಹಾಕಿ ಇದ್ರ ಮೇಲೆ ಒಂದು ಸ್ವಲ್ಪ ನಾರು ಮತ್ತು ಮಣ್ಣನ್ನು ಹಾಕಿ ಇದನ್ನು ಸೆಮಿ ಅನೋರಬಿಕ್ ಕಂಡೀಷನಲ್ಲಿ ಸುಡ್ತಾರೆ. ಒಂದು 12 ದಿವಸಕ್ಕೆ ಇದು ಇದ್ಲಾಗುತ್ತೆ. ಇದ್ಲಾಗಿದ್ದನ್ನು ಇವರು ಬೆಂಗಳೂರು ಮಾರುಕಟ್ಟೆಗೆ ಸಾಗಣೆ ಮಾಡ್ತಾರೆ. ಇದನ್ನು ಹೋಟೆಲ್ಗಳಲ್ಲಿ ಉರುವಲಾಗಿ ಉಪಯೋಗಿಸ್ತಾರೆ. ಅದೇ ರೀತಿ ಇಂಡಸ್ಟ್ರಿಯಲ್ ಪರ್ಪಸ್ಗೂ ಸಹ ಇದನ್ನು ಉಪಯೋಗಿಸ್ತಾರೆ. ಈ ಸೀಮೆ ಜಾಲಿಯಿಂದ ಸುಟ್ಟಿರೋವಂಥ ಇದ್ಲು ಅಥವಾ ಬಯೋಚಾರ್ ಅಂದರೆ ಬಯೋಚಾರ್ ಎಷ್ಟು ಕ್ಲೀನಾಗಿ ಬಂದಿದೆ ಇದು ನೋಡಿ. ಸೆಮಿ ಅನರೋಬಿಕ್ ಕಂಡೀಷನಲ್ಲಿ ಮಾಡಿದ್ದಾರೆ ಅವರು. ಪೂರ್ತಿ ಅನರೋಬಿಕ್ ಕಂಡೀಷನಲ್ಲಿ ಮಾಡಿಲ್ಲ, ಸೆಮಿ ಅನರೋಬಿಕ್ ಕಂಡೀಷನ್ ತುಂಬ ಚೆನ್ನಾಗಿ
ಸುಟ್ಟಿದೆ, ಯೂನಿಫಾರ್ಮಿಟಿ ಇದೆ ಸುಟ್ಟಿರೋದ್ರಲ್ಲಿ. ಸೊ ಇದನ್ನು ನಾವು ಸ್ವಲ್ಪ ಹೆಚ್ಚಿನ ಸಂಶೋಧನೆ ಮಾಡಿದರೆ ಖಂಡಿತವಾಗಿ ಇನ್ನು ಇದು ಕಾಸ್ಮೆಟಿಕ್ಸಲ್ಲಿ ಯೂಸ್ ಮಾಡ್ಬೋದೇನೋ, ಇದರಲ್ಲಿ RO ಸಿಸ್ಟಮ್ಗಳಲ್ಲಿ ಇದನ್ನು ಯೂಸ್ ಮಾಡ್ಬೋದು ಅನಿಸುತ್ತೆ. ಹಾಗಾಗಿ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಇದರಲ್ಲಿ ಬೇರೆ ಬೇರೆ ಗ್ರೇಡಿಂಗ್ಸ್ ಸಹ ಬರುತ್ತೆ. ಸೊ ಇದನ್ನು ಒಂದು ಉದ್ಯಮವಾಗಿ ಸಹ ನಾವು ನೋಡಬಹುದು. ಸೊ ಈಗ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಬೆಳ್ಕೊಂಡಿರುತ್ತೆ ಇದನ್ನು ಮಳೆಗಾಲದಲ್ಲಿ ಟೀಮ್ ಆಗಿ ಬಂದು ಕೆಲವರು ಇದನ್ನು ತಗೊಂಡು ಕಾಂಟ್ರಾಕ್ಟ್ಗೆ ತಗೊಂಡು ಈ ಥರ ಒಂದು ಇದ್ದಿಲನ್ನು ಮಾಡಿದರೆ ಅಥವಾ ಬಯೋಚಾರನ ಮಾಡಿದರೆ ಖಂಡಿತವಾಗಿ ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಹಾಗಾಗಿ ಇದನ್ನು ಉಪಯೋಗಿಸ್ಬೋದು. ಇದನ್ನು ಒಂದು ಉದ್ಯಮವಾಗಿ ಸಹ ನಾವು ಮಾಡಬಹುದು ಅನ್ನೋ ಒಂದು ನನ್ನ ಅನಿಸಿಕೆ. ಮತ್ತು ಇವರು ರೈತರು ಏನು ಉಳುಮೆ ಮಾಡದೆ ಅದನ್ನು ಲ್ಯಾಂಡನ್ನು ಹೀಗೆ ಬಿಟ್ಟಿದ್ರೆ ಮತ್ತೆ ಅದು ಮೊಳಕೆ ಬರುತ್ತೆ, ಸೀಮೆ ಜಾಲಿ ಮೊಳಕೆ ಬಂದು ನೆಕ್ಸ್ಟ್ 1 ಇಯರ್ಗೆ ಮತ್ತೆ ಕಾಡಾಗಿ ಇಡೀ ಭೂಮಿಯನ್ನು ಆವರಿಸ್ಕೊಳ್ಳುತ್ತೆ. ಇದು ಪ್ರತಿ ವರ್ಷವೂ ಈ ಥರ ರಿಪೀಟ್ ಆಗ್ತಲೇ ಇದೆ. ಅವ್ರು ಬರ್ತಾರೆ, ಅದನ್ನು ಎಲ್ಲ ಕ್ಲೀನ್ ಮಾಡ್ತಾರೆ, ಇದ್ದು ಉತ್ಪಾದನೆ ಮಾಡ್ಕೊಂತಾರೆ, ತಗೊಂಡು ಹೋಗ್ತಾರೆ. ಆದರೆ ಮತ್ತೆ ಮುಂದಿನ ವರ್ಷಕ್ಕೆ ಇದೇ ಸೀಮೆ ಜಾಲಿ ಚಿಗುರುತ್ತೆ, ಅದು ಮತ್ತೆ ಮರ ಆಗಿ ಅದು ಒಂದು ಕಾಡಾಗುತ್ತೆ, ಮತ್ತು ಇಡೀ ಭೂಮಿಯನ್ನು ಆವರಿಸ್ಕೊಂಡು ಅದು ವೀಡಾಗಿ ಉಳಿಯುತ್ತೆ. ಸೊ ಇದು ಪ್ರತಿ ವರ್ಷವೂ ಈ ರೀತಿ ನಡೀತಾ ಇದೆ. ಇದಕ್ಕೇನಾದರೂ ಒಂದು ಪರ್ಮನೆಂಟ್ ಆಗಿ ಈ ಒಂದು ವೀಡನ್ನು ನಾವು ನಿರ್ಮೂಲನೆ ಮಾಡೋದಕ್ಕೆ ಸರ್ಕಾರಗಳು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಸೊ ಈ ಒಂದು ಇದ್ದಿಲು ನಾವೇನು ಹೇಳ್ತೀವಿ, ಇದನ್ನು ನಾವು ಇನ್ನೊಂದು ಸ್ವಲ್ಪ ಸಂಶೋಧನೆ ಮಾಡಿದರೆ ಬಯೋಚಾರಾಗೂ ಸಹ ಉಪಯೋಗಿಸ್ಬೋದು. ಈಗ ಬಯೋಚಾರನ ಸಾಕಷ್ಟು ರೈತರುಗಳು ಸಹ ತಮ್ಮ ಹೊಲಗಳಲ್ಲಿ ಏನು ಒಂದು ನೀರಿನ ತೇವಾಂಶವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಬಯೋಚಾರನ್ನು ಗಿಡದ ಸುತ್ತ ಹಾಕಿ ನೀರು ಬಿಡೋದ್ರಿಂದ ಇದು ತುಂಬ ದಿನಗಳ ಕಾಲ ಇದು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಅದೇ ರೀತಿ ಇದರದ್ದು ನಿಮಗೆ ಗೊತ್ತಿರೋ ಹಾಗೆ ಈ ಬಯೋಚಾರನ್ನು ನಾವು ಫಿಲ್ಟ್ರಲ್ಲಿ ಎಲ್ಲ ಉಪಯೋಗಿಸ್ತೀವಿ. ಏನು ತೆಂಗಿನಲ್ಲಿ ಮಾಡಿದಂಥ ಬಯೋಚಾರ, ಅನೈರೋಬಿಕ್ ಕಂಡೀಷನಲ್ಲಿ ತೆಗೆದಂಥ ಬಯೋಚಾರನ್ನು ನಾವು ಫಿಲ್ಟ್ರಾಗಿ ಬೇರೆ ಬೇರೆ ಥರಕ್ಕೆ ಉಪಯೋಗಿಸ್ತೀವಿ. ಮತ್ತು ಕಾಸ್ಮೆಟಿಕ್ಸಲ್ಲಿ ಉಪಯೋಗಿಸ್ತೀವಿ. ಇದರ ಉಪಯೋಗ ಸದ್ಯಕ್ಕೆ ಈಗ ಓನ್ಲಿ ಇಂಡಸ್ಟ್ರಿಯಲ್ ಫ್ಯೂಯಲ್ ಆಗಿ ಮತ್ತು ಮನೆಗಳಿಗೆ ಫ್ಯೂಯಲ್ ಆಗಿ, ಹೋಟೆಲ್ಗಳಲ್ಲಿ ಫ್ಯೂಯಲ್ ಆಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ರೀತಿಯ ಒಂದು ಸಂಶೋಧನೆ ಆದರೆ ಇದರ ಉಪಯೋಗ ಇನ್ನೂ ಬೇರೆ ಬೇರೆ ಪರ್ಪಸ್ಗೆ ಇದನ್ನು ನಾವು ಉಪಯೋಗಿಸಬಹುದಾಗಿದೆ. ನಮಸ್ಕಾರ.